ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 22ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಇಂದ್ರಿಯಗಳು ಮತ್ತೆ ವಿಷಯ ಸಂಯೋಗದಿಂದ ಸಿಗುವಂಥ ಭೋಗಗಳಿದೆಯಲ್ಲ, ಅದು ಕೇವಲ ದುಃಖಕ್ಕೆ ಯಾಕೆ ಕಾರಣ ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಅದು ನಮಗೆ ಸುಖ ಕೊಡುತ್ತೆ ಅಂತ ನಾವು ಅನ್ಕೊಂಡಿದೀವಿ ಭೋಗಗಳು, ಆದರೆ ಅದು ಸುಖ ಕೊಡೋದಿಲ್ಲ. ಸುಖ ಕೊಡುವ ಹಾಗೆ ಅನ್ಸುತ್ತಷ್ಟೇನೆ, ಅದು ಸುಖ ಅಂತ ಅನ್ಸುತ್ತೆ, ಆದರೆ ನಿಜವಾಗ್ಲೂ ಅದು ಸುಖ ಅಲ್ಲ. ಅದರಿಂದ ನಮಗೆ ದುಃಖನೇ ಸಿಗೋದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಭೋಗಗಳು ಆದಿ ಅಂತ್ಯ ಉಳ್ಳವುಗಳು ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ. ಉತ್ತರ ಏನು ಅಂತಂದ್ರೆ, ಇಂದ್ರಿಯಗಳ ಭೋಗಗಳನ್ನ ಒಂದು ಕನಸಿನ ಹಾಗೆ ಅಥವಾ ಒಂದು ಮಿಂಚು ಬಂದು ಹಿಂಗೆ ಹೋಗ್ಬಿಡುತ್ತೆ ನೋಡಿ, ಆ ರೀತಿ ಅನಿತ್ಯವಾಗಿರುವಂಥದ್ದು ಮತ್ತೆ ಕ್ಷಣಭಂಗುರ ಅಂತ ತಿಳಿಸೋದಕ್ಕೋಸ್ಕರ ಅದನ್ನ ಆದಿ ಅಂತ್ಯಗಳಿರುವಂಥದ್ದು ಅಂತ ಹೇಳಿದ್ದಾರೆ. ಈಗ ಮಿಂಚು ನೋಡಿದ್ರೆ ಒಂದೇ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಬಂದು ಹೊಟ್ಟೋಗ್ಬಿಡುತ್ತೆ. ಅದು ಶಾಶ್ವತವಾಗಿರುತ್ತಾ ಮಿಂಚು? ಇಲ್ಲ. ಆದರೆ ಒಂದೇ ಒಂದು ಸೆಕೆಂಡ್ ಹಂಗೆ ಬಂದು ಹಂಗೆ ಹೋಗ್ಬಿಡುತ್ತಲ್ಲ, ಆ ರೀತಿನೇ ಈ ಸುಖ ಕೂಡ ಒಂದು ಕನಸಿನ ಹಾಗೆ ಅಥವಾ ಒಂದು ಮಿಂಚಿನ ಹಾಗೆ ಕ್ಷಣಭಂಗುರ ಅಂತ ಹೇಳೋದಕ್ಕೋಸ್ಕರನೇ ಆದಿ ಅಂತ್ಯಗಳು ಇರುವಂಥದ್ದು ಅಂತ ಹೇಳಿದ್ದಾರೆ. ವಾಸ್ತವವಾಗಿ ಏನು ಅಂತಂದ್ರೆ ಅದರಲ್ಲಿ ಸುಖನೇ ಇಲ್ಲವೇ ಇಲ್ಲ. ಆದರೂ ಕೂಡ ಅಜ್ಞಾನವಶದಿಂದ ಸುಖ ಕೊಡುವಂಥದ್ದು ಅಂತ ನಮಗ ಕಂಡ್ರೂ ಕೂಡ, ಯಾರಾದರೂ ಅದನ್ನ ಕೆಲವು ಅಂಶದಲ್ಲಿ ಸುಖಕ್ಕೆ ಕಾರಣ ಅಂತ ತಿಳ್ಕೊಂಡ್ರೂ ಕೂಡ ಆ ಸುಖ ಅನ್ನೋದು ಕೂಡ ನಿತ್ಯ ಅಲ್ಲ. ಅದು ಶಾಶ್ವತವಾಗಿರುತ್ತಾ ನಮಗೆ ಸುಖ? ಇಲ್ಲ. ಈಗ ನಾನು ಏನೋ ಒಂದು ವಸ್ತು ನನಗಿಷ್ಟ ಆಗಿರುವಂಥದ್ದನ್ನ ತಗೊಂಡಾಗ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ನಮಗೆ ಸಂತೋಷ ಆಗ್ಬೋದು ಅಷ್ಟೇನೆ. ಒಂದು ಸ್ವಲ್ಪ ಹೊತ್ತು ಅದರದೇ ಒಂದು ಗುಂಗಲ್ಲಿ ಇರ್ತೀವಿ, ನನಗೆ ಸಂತೋಷ ಆಗ್ತಾ ಇದೆ ಅಂತ. ಆದರೆ ಅದು ನಿತ್ಯನೂ ಅಲ್ಲ, ಕ್ಷಣಿಕನೇ ಅಲ್ವಾ? ಯಾಕೆ ಅಂತಂದ್ರೆ ಸ್ವತಃ ಅನಿತ್ಯವಾಗಿರುವಂಥ ವಸ್ತುವಿನಿಂದ ನಮಗೆ ನಿತ್ಯ ಸುಖ ಅನ್ನೋದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಅನಿತ್ಯ ಅಂದಮೇಲೆ ಅದರಿಂದ ಸಿಗುವಂಥ ಸುಖ ಎಲ್ಲಿಂದ ನಿತ್ಯವಾಗಿರೋದಕ್ಕೆ ಸಾಧ್ಯ? ಇನ್ನು 2ನೇ ಅಧ್ಯಾಯದ 14ನೇ ಶ್ಲೋಕದಲ್ಲೂ ಕೂಡ ಭಗವಂತ ಇಂದ್ರಿಯಗಳ ವಿಷಯಗಳನ್ನ ಉತ್ಪತ್ತಿ ವಿನಾಶಶೀಲವಾಗಿರುವ ಕಾರಣದಿಂದ, ಅಂದರೆ ಅದು ಉತ್ಪತ್ತಿ ಆಗುತ್ತೆ ಆಮೇಲೆ ಅದು ವಿನಾಶ ಆಗುತ್ತೆ ಅಂತ ಹೇಳಿರುವ ಕಾರಣದಿಂದ ಅದನ್ನ ಅನಿತ್ಯ ಅಂತ ಕೂಡ ಹೇಳಿದ್ದಾನೆ ಭಗವಂತ. ಯಾಕಂದ್ರೆ ಅದು ಉತ್ಪತ್ತಿಯಾಗಿ ಶಾಶ್ವತವಾಗಿ ಇರುವಂಥದ್ದಲ್ಲ. ಅದು ಇವತ್ತು ಬಂತ, ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಅದು ನಾಶ ಆಗುತ್ತೆ. ಯಾವುದೇ ವಸ್ತು, ವ್ಯಕ್ತಿ ಏನಾದರೂ ತಗೊಳ್ಳಿ, ಅದು ಶಾಶ್ವತವಾಗಿ ಇರೋದಿಲ್ಲ ಅನ್ನೋದನ್ನ ತಿಳಿಸಿದ್ದಾನೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಅರ್ಜುನನಿಗೆ ಕೌಂತೆಯ ಅಂತನ್ಬಿಟ್ಟು ಸಂಬೋಧನೆ ಮಾಡಿ ಹೇಳಿದ್ದಾನಲ್ಲ ಭಗವಂತ, ಯಾಕೆ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಉತ್ತರ ಏನು ಅಂತಂದ್ರೆ, ಅರ್ಜುನನ ತಾಯಿ ಕುಂತಿ ದೇವಿ ಇದ್ದಾಳಲ್ಲ, ಅವಳು ತುಂಬಾ ಬುದ್ಧಿವಂತಳು, ಸಂಯಮಶೀಲಳು, ವಿವೇಕ ಇರುವಂಥವಳು, ಮತ್ತೆ ವಿಷಯ ಭೋಗಗಳಿಂದ ಅವಳು ವಿರಕ್ತಳು ಕೂಡ ಆಗಿದ್ಲು. ಅವಳಿಗೆ ವಿಷಯ ಭೋಗಗಳಲ್ಲಿ ವಿರಕ್ತಿ ಇತ್ತು, ವೈರಾಗ್ಯ ಅನ್ನೋದಿತ್ತು. ಸ್ತ್ರೀ ಆಗಿದ್ರೂ ಕೂಡ ಅವಳು ತನ್ನ ಎಲ್ಲ ಜೀವನವನ್ನ ವೈರಾಗ್ಯಯುಕ್ತ ಧರ್ಮಾಚರಣೆಯಲ್ಲಿ, ಅಂದ್ರೆ ವೈರಾಗ್ಯವನ್ನ ಇಟ್ಕೊಂಡು ಅವಳು ಧರ್ಮದಿಂದ, ಆ ಧರ್ಮದಲ್ಲಿ ಏನೇನು ಹೇಳಿದಾರೋ ಆ ಧರ್ಮದಿಂದ ಹೇಗೆ ನಡ್ಕೋಬೇಕೋ ಆ ರೀತಿಯ ಆಚರಣೆಯಲ್ಲಿ ಮತ್ತೆ ಭಗವಂತನಲ್ಲಿ ಭಕ್ತಿ ಇಟ್ಕೊಂಡು ಅವಳು ಜೀವನವನ್ನ ಅವಳು ಕಳೆದಿದ್ಲು. ಅದಕ್ಕೋಸ್ಕರನೇ ಈ ಒಂದು ಸಂಬೋಧನೆಯನ್ನ ಮಾಡಿ ಭಗವಂತ ಅರ್ಜುನನಿಗೆ ಮಾತೆ ಕುಂತಿಯ ಮಹತ್ವವನ್ನ ಜ್ಞಾಪಿಸ್ತಾ, ನಿನ್ನ ತಾಯಿ ಈ ರೀತಿ ಇದ್ದವಳು, ನೀನು ಕೂಡ ಆ ರೀತಿ ಇರಬೇಕು ಅಂತ. ಆಯ್ತಾ ಅರ್ಜುನ, ನೀನು ಆ ಧರ್ಮಶೀಲ ಕುಂತಿ ದೇವಿಯ ಮಗನಾಗಿದೆಯಾ, ನಿನಗೋ ಈ ವಿಷಯಗಳಲ್ಲಿ ಆಸಕ್ತನಾಗುವಂಥ ಯಾವ ಸಂಭವನೂ ಇಲ್ಲ ಅಂತ ಸೂಚಿಸ್ತಾ ಇದ್ದಾನೆ. ಅಂದರೆ ನಿನ್ನ ತಾಯಿನೇ ಇದು ಯಾವುದಕ್ಕೂ ಇಷ್ಟಪಟ್ಟಿಲ್ಲ, ನೀನು ಹಾಗೆ ಇರಬೇಕು ಅನ್ನೋ ರೀತಿ, ನಿನಗೂ ಆಸಕ್ತಿ ಅನ್ನೋದು ಇರಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ತಾಯಿಯ ಹಾಗೆ ನೀನು ಇರಬೇಕು ಅನ್ನೋ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಅಜ್ಞಾನಿ ಮನುಷ್ಯರು ವಿಷಯ ಭೋಗಗಳಲ್ಲಿ ರಮಿಸ್ತಾರೆ, ಹಾಗೂ ವಿವೇಕಿಗಳಾದಂತಹ ಮನುಷ್ಯರು ರಮಿಸೋದಿಲ್ಲ. ಇದರಲ್ಲಿ ಯಾವ ಕಾರಣ ಇದೆ? ಯಾಕೆ ಅಜ್ಞಾನಿ ಮನುಷ್ಯರು ವಿಷಯ ಭೋಗಗಳಲ್ಲಿ ರಮಿಸ್ತಾರೆ, ವಿವೇಕಿಗಳಾಗಿರುವಂಥ ಮನುಷ್ಯರು ಯಾಕೆ ರಮಿಸೋದಿಲ್ಲ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ವಿಷಯ ಭೋಗಗಳಿದೆಯಲ್ಲ, ಅದು ವಾಸ್ತವವಾಗಿ ಅನಿತ್ಯವಾಗಿರುವಂಥದ್ದು, ಕ್ಷಣಭಂಗುರ ಮತ್ತೆ ದುಃಖಕ್ಕೆ ಕಾರಣವಾಗಿರುವಂಥದ್ದು. ಆದರೂ ಕೂಡ ವಿವೇಕ ಇಲ್ಲದೆ ಇರುವಂಥ ವಿವೇಕಹೀನ ಅಜ್ಞಾನಿ ಪುರುಷರು ಈ ವಿಷಯವನ್ನ ತಿಳ್ಕೊಳ್ಳದೆ
ವಿಷಯ ಭೋಗಗಳಿದೆಯೋ ಅದೆಲ್ಲ ಕ್ಷಣಭಂಗುರ, ಅನಿತ್ಯ, ದುಃಖಕ್ಕೆ ಕಾರಣ, ಇದೆಲ್ಲ ತಿಳ್ಕೊಳ್ದೆ ಅವುಗಳಲ್ಲಿ ರಮಿಸ್ತಾರೆ. ಮತ್ತೆ ಬೇರೆ ಬೇರೆ ರೀತಿಯ ಕ್ಲೇಶಗಳನ್ನ, ಕಷ್ಟಗಳನ್ನ, ಹಿಂಸೆಗಳನ್ನ ಭೋಗಿಸ್ತಾರೆ. ಆದ್ರೆ ಬುದ್ಧಿವಂತನಾಗಿರುವಂತ ವಿವೇಕಿ ಪುರುಷ ಏನ್ ಮಾಡ್ತಾನೆ, ಅದ್ರ ಅನಿತ್ಯತೆ ಮತ್ತೆ ಕ್ಷಣಭಂಗುರತೆಯ ಬಗ್ಗೆ ವಿಚಾರ ಮಾಡ್ತಾರೆ. ಹೌದು, ಇದ್ರ ಹಿಂದೆ ಹೋದ್ರೆ ನನಗೆ ಇದು ಶಾಶ್ವತವಾಗಿ ನನಗೇನು ಪರಿಹಾರ ಕೊಡೋದಿಲ್ಲ, ನನ್ನ ಇಂದ್ರಿಯಗಳಿಗೆ ಅದು ತೃಪ್ತಿ ಅಥವಾ ಸಂತೋಷ ಕೊಟ್ಟರು ಅದು ಕ್ಷಣಭಂಗುರ ಅಲ್ವಾ, ಅದು ಶಾಶ್ವತವಾಗೂ ಇರೋದಿಲ್ಲ. ಅಂಥದ್ರ ಹಿಂದೆ ನಾನು ಯಾಕೆ ಹೋಗ್ಬೇಕು? ಶಾಶ್ವತವಾದ ಆನಂದ, ಶಾಶ್ವತವಾದಂತಹ ಒಂದು ಸಂತೋಷವನ್ನು ಕೊಡುವಂಥದ್ದು ಯಾವುದಿದೆಯೋ ಅದರ ಕಡೆ ಅವನು ಆಸಕ್ತಿಯನ್ನು ತೋರಿಸ್ತಾನೆ. ಇದು ಕ್ಷಣಭಂಗುರ ಅಂತ ವಿಚಾರ ಮಾಡಿ ಅವುಗಳನ್ನು ಕಾಮ, ಕ್ರೋಧ, ಪಾಪ, ತಾಪ ಈ ಎಲ್ಲ ಅನರ್ಥಗಳಿಗೆ ಕಾರಣ ಅಂತ ತಿಳ್ಕೊಂಡು ಅವುಗಳ ಆಸಕ್ತಿಯನ್ನು ತ್ಯಾಗ ಮಾಡಿ ಅಕ್ಷಯ ಸುಖದ, ಅಂದರೆ ಕ್ಷಯವೇ ಆಗದೇ ಇರುವಂಥದ್ದು, ಖಾಲಿನೇ ಆಗದೇ ಇರುವಂಥ ಸುಖದ ಪ್ರಾಪ್ತಿಗೆ ಕಾರಣ ಅಂತ ತಿಳ್ಕೊಂಡು ಅದಕ್ಕಾಗಿ ಅವರು ಅದರಲ್ಲಿ ರಮಿಸೋದಿಲ್ಲ. ಅಂದರೆ ಈ ರೀತಿಯ ಭೋಗಗಳಲ್ಲಿ ಆಸಕ್ತಿಯನ್ನು ಬಿಡೋದಿದೆಯಲ್ಲ, ಅದು ಅಕ್ಷಯ ಸುಖದ ಪ್ರಾಪ್ತಿಗೆ ಕಾರಣ ಅಂತ ತಿಳ್ಕೊಳ್ತಾರೆ. ಅದಕ್ಕೋಸ್ಕರನೇ ಅವರು ಅದರಲ್ಲಿ ರಮಿಸೋದಿಲ್ಲ ಅನ್ನೋದು ಇದರ ಅರ್ಥ. ಈ ಒಂದು ಶ್ಲೋಕ ತುಂಬ ಚೆನ್ನಾಗಿ ಸಿಂಪಲ್ ಆಗಿ ನಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.